ಹೊಸಕೋಟೆಯಲ್ಲಿ 100 ಕೋಟಿ ವೆಚ್ಚದ ಅಂಡರ್ ಗ್ರೌಂಡ್ ಕೇಬಲ್ ಅಳವಡಿಕೆಗೆ ಶಾಸಕ ಶರತ್ ಬಚ್ಚೇಗೌಡ ಚಾಲನೆ ನೀಡಿದ್ದಾರೆ. ನಂತರ ಮಾತನಾಡಿದ ಅವರು, ನಗರದಲ್ಲಿ ವಿದ್ಯುತ್ ಅವಘಡ ಹಾಗೂ ತಂತಿಗಳ ಕಿರಿಕಿರಿ ತಪ್ಪಿಸಲು 100 ಕೋಟಿ ವೆಚ್ಚದಲ್ಲಿ ಅಂಡರ್ ಗ್ರೌಂಡ್ ಕೇಬಲ್ ಅಳವಡಿಕೆಗೆ ರಾಜ್ಯದಲ್ಲಿಯೇ ಮೊದಲು ತಾಲೂಕು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು, ಇದರಿಂದ ಹೆಚ್ಚಿನ ಅನುಕೂಲವಾಗಲಿದೆ. ಇಂಧನ ಸಚಿವರಿಗೆ ನೀಡಿದ ಮನವಿ ಮೇರೆಗೆ ನಮ್ಮ ತಾಲೂಕಿಗೆ ಈ ಯೋಜನೆ ಕಲ್ಪಿಸಿದ್ದಾರೆ ಎಂದರು. ಇನ್ನು ವಿರೋಧ ಪಕ್ಷಗಳು ಬರೀ ಟೀಕೆ ಟಿಪ್ಪಣಿಗಳು ಮಾಡೋದು ಕೆಲಸವಾಗಿದೆ. ನಾವು ರಾಜ್ಯದಲ್ಲಿರುವ 3 ಕೋಟಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಪ್ರಯಾಣ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೇವೆ. ಆಗ ಹೆಣ್ಣು ಮಕ್ಕಳು ಕೆಟ್ಟು ಹೋಗ್ತಾರೆ ಅಂತ ಹೇಳ್ತಾರೆ. ವಿರೋಧ ಪಕ್ಷದವರು ಹೇಳಬೇಕು, ನಾವು ಉಚಿತವಾಗಿ ಮಾಡಬೇಕು, ಏನು ಮಾಡಬೇಕು ಅಂತ. ಸುಮ್ಮನೆ ಟೀಕೆ ಟಿಪ್ಪಣಿಗಳು ಮಾಡ್ತಾರೆ, ಅದಕ್ಕೆ ಅರ್ಥವಿಲ್ಲ. ಇಂಧನ ಬೆಲೆಯನ್ನು ಕೇಂದ್ರ ಸರ್ಕಾರ ಕಡಿಮೆ ಮಾಡಿದರೆ ನಾವು ರಾಜ್ಯದಲ್ಲಿ ಟಿಕೆಟ್ ದರ ಕಡಿಮೆ ಮಾಡಬಹುದು. ಬಸ್ ದರ ಹೆಚ್ಚಿಗೆ ಆಗೋದು, ಪರಿಷ್ಕೃತ ಆಗೋದು ಸಹಜ ಎಂದರು. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ನಮ್ಮ ಪಕ್ಷ ದೊಡ್ಡ ನಾಯಕರು, ದೊಡ್ಡ ಧ್ವನಿ ಅವರು. ಆದ್ದರಿಂದ ಅವರ ಧ್ವನಿ ಮೊಟಕುಗೊಳಿಸಲು ವಿರೋಧ ಪಕ್ಷದವರು ಪಿತೂರಿ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಇಲ್ಲ ಎಂದು ಶಾಸಕ ಶರತ್ ಬಚ್ಚೇಗೌಡ ಸ್ಪಷ್ಟನೆ ನೀಡಿದ್ದಾರೆ. ನಮಗೊಂದು ಸಮಾಧಾನ, ಸಂತೋಷ. ಇವತ್ತು ವಿರೋಧ ಪಕ್ಷಗಳ ಕೆಲಸ ಸುಮ್ಮನೆ ಅನಗತ್ಯವಾಗಿ ಟೀಕೆ ಟಿಪ್ಪಣಿಗಳು ಮಾಡೋದು ಬಿಟ್ರೆ, ನಾವಿವತ್ತು ರಾಜ್ಯದಲ್ಲಿರ್ತಕ್ಕಂಥ 3 ಕೋಟಿ ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟಾಗ ಹೆಣ್ಮಕ್ಳು ಕೆಟ್ಟೋಗ್ತಾರೆ ಅಂತ ಹೇಳ್ತಾರೆ. ನಾವು ಉಚಿತವಾಗಿ ಮಾಡಬೇಕಾ, ಏನು ಮಾಡಬೇಕು ಅಂತೇಳಿ ವಿರೋಧ ಪಕ್ಷಗಳು ನಮ್ಗೆ ಕೊಡಬೇಕು. ಅವ್ರು ಸುಮ್ಮನೆ ಟೀಕೆಗಳು ಮಾಡೋಕ್ಕೆ, ಸುಮ್ಮನೆ ಟಿಪ್ಪಣಿಗಳು ಮಾಡೋಕ್ಕೆ, ಸುಮ್ಮನೆ ಏನೊಂದು ಹೇಳಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಅವ್ರು ಮಾತಾಡ್ತಿದ್ದಾರೆ. ಅದಕ್ಕೆ ಯಾವುದೇ ಒಂದು ಅರ್ಥ ಇಲ್ಲ. ಸಹಜವಾಗಿ ನಾವು ನೋಡ್ತಾ ಇದ್ದಂಗೆ ಇಂಧನ ದರ ಇವತ್ತು ಅದು ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಬಿಜೆಪಿಯವರು, ವಿರೋಧ ಪಕ್ಷದವರು ದಯವಿಟ್ಟು ಮನವಿ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಇಂಧನದ ಬೆಲೆನ ಕಡಿಮೆ ಮಾಡಿದ್ರೆ ನಾವು ಕೂಡ ಇವತ್ತು ಏನು ಸಂಚಾರದ ಒಂದು ಬೆಲೆ, ಟಿಕೆಟ್ ಪ್ರೈಸ್ ಏನಿದೆ ಅದನ್ನು ನಾವು ಕಡಿಮೆ ಮಾಡಬಹುದು. ಇವತ್ತು ಅವ್ರು ಅದನ್ನೇನು ಮಾಡಿದೆ, ಇವತ್ತಿಲ್ಲಿ ಬಂದು ಇವತ್ತು ಯಾಕೆ ವಿದ್ಯುತ್ ಜಾಸ್ತಿ, ಯಾಕೆ ಇವತ್ತು ಟಿಕೆಟ್ ಬೆಲೆ ಜಾಸ್ತಿ ಆಗಿದೆ ಅಂದರೆ ಬೇರೆ ಬೇರೆ ರೀತಿಯಾಗಿ ಇವತ್ತು ನಮ್ಮ ಡೀಸೆಲ್ ಬೆಲೆ ಆಗಿರ್ಬೋದು, ಜನಕ್ಕೆ ನಾವು ಕೊಡ್ತಾ ಇರ್ತಕ್ಕಂಥ ಸಂಬಳಗಳಾಗಿರ್ಬೋದು, ಇವೆಲ್ಲ ಕೂಡ ಹೆಚ್ಚಾಗಿದೆ. ಕಾಲಕ್ರಮೇಣವಾಗಿ ನಾವೆಲ್ಲ ನೋಡ್ತಾ ಇದ್ದಂಗೆ ಬಸ್ ದರಗಳ ಪರಿಷ್ಕರಣೆ ಆಗ್ತಾ ಇರ್ತಕ್ಕಂಥದ್ದು ಸಹಜವಾದಂಥದ್ದು. ಇದು ಕೂಡ ಸಹಜವಾಗಿ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ಒಂದು ರಾಜಕೀಯ ಬಳಸಂತ ಅಗತ್ಯ ಇಲ್ಲ. ಬಟ್ ಇವತ್ತು ಅದನ್ನ ರಾಜಕೀಯನ ಬೆರೆಸಿ ಇವತ್ತು ಮಾಡ್ತಾ ಇದ್ದಾರೆ, ಅನಗತ್ಯವಾದದ್ದು. ಸರ್ಕಾರ ಖಜಾನೆ ಕಾರ್ಯದಿಂದ ವಿಪಕ್ಷ ನಾಯಕರು ಸಹ ಒಂದು ವಾಗ್ದಾಳಿ ಮಾಡಿದ್ರು, ಖಜಾನೆಯಲ್ಲಿ ಹಣನೇ ಇಲ್ಲ ಸರ್ಕಾರದಲ್ಲಿ. ಇವತ್ತು ಖಜಾನೆ ಇಲ್ಲದಿದ್ರೆ ಇವತ್ತು ನಾನು ನಿಮ್ಗೆ ಹೇಳ್ದಂಗೆ ಹೊಸಕೋಟೆ ತಾಲೂಕಲ್ಲಿ ನಿಮ್ಮ ಕಣ್ಣು ಮುಂದೆ ಇರೋಂಥ 1,500 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಹೇಗೆ ಸಾಧ್ಯ? ಭಾಗ್ಯಗಳು ಸುಮಾರು 250 ಕೋಟಿ ಕೊಡಕ್ಕೆ ಹೇಗೆ ಸಾಧ್ಯ? ಖಜಾನೆ ಖಾಲಿ ಆಗಿದ್ರೆ ಇವೆಲ್ಲ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇರ್ತಾ? ಸುಮ್ಮನೆ ಟೀಕೆ ಮಾಡಕ್ಕೆ, ಟಿಪ್ಪಣಿ ಮಾಡಕ್ಕೆ ಏನಾದರೂ ಹೇಳ್ಬೋದು. ಅಂಕಿಅಂಶಗಳು ತೆಗೆದು ನೋಡಲಿ, ಎಲ್ಲೆಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನೋಡಲಿ. ಇನ್ನ ನಮ್ಮ ಸರ್ಕಾರ ಇನ್ನ ಯೋಜನೆಗಳನ್ನ ಕೊಡುತ್ತೆ. ಪಿಡಬ್ಲ್ಯೂಡಿಯಲ್ಲಿ ಇನ್ನೂ 15 ಕಿಲೋಮೀಟರ್ ಪಿಡಬ್ಲ್ಯೂ ರೋಡ್ಗಳ ಅಭಿವೃದ್ಧಿ ಮಾಡ್ತೀವಿ. ಪ್ರಗತಿ ಪಥ ಅಂತೇಳಿ ಸುಮಾರು 6,000 ಕೋಟಿ ರೂಪಾಯಿಲಿ ಪ್ರತಿ ತಾಲೂಕಿಗೆ 40 ಕಿಲೋಮೀಟರ್ ಹಂಗೆ ವಿಲೇಜ್ ಇರೋ ಗ್ರಾಮ ರಸ್ತೆಗಳೇನವೆ ಅದರ ಅಭಿವೃದ್ಧಿ ಮಾಡೋಂಥದ್ದೇ. ಇವೆಲ್ಲ ಆಗಬೇಕಂತಂದ್ರೆ ಖಜಾನೆ ಖಾಲಿ, ಖಜಾನೆ ದಿವಾಳಿ ಅಂತ ಹೇಗೆ ಸಾಧ್ಯ? ಇವತ್ತು ಕರ್ನಾಟಕ ರಾಜ್ಯದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ನೀವೇನೇನೆ? ಕೇಂದ್ರ ಸರ್ಕಾರದಿಂದ ಅಂತರೂ ಬಿಜೆಪಿಯವರು ₹1 ಅನುದಾನ, ₹1 ಸಹಾಯ ನಮ್ಗೆ ಮಾಡ್ಕೊಡಲ್ಲ. ಹೋಗಿ ರಾಜ್ಯ ಸರ್ಕಾರ ತನ್ನ ಪ್ರಯತ್ನ ಮಾಡಿ ರಾಜ್ಯನ ಅಭಿವೃದ್ಧಿ ಮಾಡಬೇಕಂದ್ರೆ ಅದನ್ನು ಕೂಡ ನೀವು ಟೀಕೆ ಟಿಪ್ಪಣಿ ಮಾಡಿ ಸತತವಾಗಿ ಅವಮಾನ ಮಾಡ್ಕೊಂತ ಬಂದು ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗ್ಲೇಬಾರ್ದು ಅಂತೇಳಿ ಬಿಜೆಪಿಯವರ ದೇಹ ಕಲ್ಪನೆ ಇದ್ದಂಗಿದೆ. ಈ ರೀತಿಯಾಗಿ ಮಾತಾಡೋದ್ರಲ್ಲಿ ಯಾವ ಅರ್ಥ ಇದೆ? ಯಾವ ಅಭಿವೃದ್ಧಿ ಕೆಲಸ ನಿಂತಿದೆ? ಯಾವ ಅಭಿವೃದ್ಧಿ ಕಾಮಗಾರಿ ಆಗದೆ ಇದೆ? ಇವತ್ತು ಸಹಜವಾಗಿ ನಾವೆಲ್ಲರೂ ನೋಡ್ದಂಗೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನಿದ್ದಾರೆ, ನಮ್ಮ ಪಾರ್ಟಿಯ ಒಂದು ದೊಡ್ಡ ನಾಯಕರು, ಒಂದು ದೊಡ್ಡ ಧ್ವನಿಯಾಗಿದೆ. ಇವತ್ತು ಆ ಒಂದು ಧ್ವನಿನ ಮೊಟಕುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಲ್ಲ ಸಲ್ಲದ ಆರೋಪನ ಇವತ್ತು ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ಎಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ನೇರವಾಗಿ ಪ್ರಸ್ತಾಪ ಆಗಿಲ್ಲ. ಅವ್ರ ಬಗ್ಗೆ ಏನೂ ಇಲ್ಲ. ಚಾರ್ಜ್ ಶೀಟ್ ಅಲ್ಲಿ, FIR ಅಲ್ಲಿ ಅವ್ರ ಹೆಸರೇ ಬಂದಿಲ್ಲ. ಅವ್ರನ್ನ ಯಾಕೆ ಇವತ್ತು ಅವ್ರು ಕೇಳ್ತಾ ಇದ್ದಾರೆ? ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಗಿರ್ಬೋದು, ರಾಜ್ಯ ವಿರೋಧ ಪಕ್ಷದ ಬಗ್ಗೆ ಆಗಿರ್ಬೋದು, ಅವರಲ್ಲಿರ್ತಕ್ಕಂಥ ಕುಂದು ಕೊರತೆಗಳನ್ನ ಎತ್ತಿ ತೋರಿಸಂತ ಒಬ್ಬ ನಾಯಕರ ಧ್ವನಿನ ಮೊಟಕುಗೊಳಿಸಂತ ಒಂದು ಕುತಂತ್ರ ಪಿತೂರಿ ಅವರು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ಅವರು ಯಶಸ್ಸು ಕಾಣೋದಿಲ್ಲ. ಅವರ ಪಾತ್ರ ಇದರಲ್ಲಿ ಯಾವುದೂ ಇಲ್ಲವೂ ಇಲ್ಲ. ಅವ್ರ ರಾಜೀನಾಮೆ ಕೊಡೋಂಥ ಅಗತ್ಯನೂ ಇಲ್ಲ. ಆ ಚರ್ಚೆ ಸಂಪೂರ್ಣವಾಗಿ ಅಪ್ರಸ್ತುತವಾದ್ದು. ಹೊಸಕೋಟೆ ನಗರದಲ್ಲಿ ಒಂದು ನಗರಸಭೆಯ ವ್ಯಾಪ್ತಿಯಲ್ಲಿ ರಾಜ್ಯಾದ್ಯಂತ ಪ್ರಪ್ರಥಮ ಬಾರಿಗೆ ಅಂಡರ್ಗ್ರೌಂಡ್ ಕೇಬಲಿನ ಅಳವಡಿಕೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ವಿಶೇಷವಾಗಿ ನಮಗೊಂದು ಸಂತೋಷ ಏನಂತಂದರೆ, ಬರೀ ಅಂಡರ್ಗ್ರೌಂಡ್ ಕೇಬಲಲ್ಲಿ HT ಹೈ ಟೆನ್ಷನ್ ಮತ್ತು LT ಲೋ ಟೆನ್ಷನ್ ಅಂತಿದೆ. ಹೊಸಕೋಟೆ ನಗರದಲ್ಲಿ ನಾವು ಹೈ ಟೆನ್ಷನ್ ಮತ್ತು ಲೋ ಟೆನ್ಷನ್
ಎರಡನ್ನೂ ಕೂಡ ಬಳಸಿ ಅಂಡರ್ಗ್ರೌಂಡ್ ಕೇಬಲ್ ಮಾಡ್ತಾ ಇದ್ದೀವಿ. ಇದರಿಂದ ಸಾರ್ವಜನಿಕರಿಗೆ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ. ವಿದ್ಯುತ್ತಿನ ಗುಣಮಟ್ಟ ಹೆಚ್ಚಾಗುತ್ತೆ, ಸೋರಿಕೆ ತಡೆಗಟ್ಟುತ್ತೆ, ಮತ್ತು ತಂತಿಗಳು ಇವತ್ತು ಇರೋದ್ರಿಂದ ಏನು ಒಂದು ಸೇಫ್ಟಿ ಇದೆ ಆ ಸೇಫ್ಟಿ ಕೂಡ ಜಾಸ್ತಿ ಆಗುತ್ತೆ. ಜನಕ್ಕೆ ಅಪಘಾತ ಆಗೋಂಥದ್ದು ತಪ್ಪುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು 100 ಕೋಟಿಯಲ್ಲಿ ಇದನ್ನು ನಾವು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಇದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಇಂಧನ ಸಚಿವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನ ನಾವು ಈ ಸಂದರ್ಭದಲ್ಲಿ ಕೋರಬೇಕಾಗ್ತದೆ. ಯಾಕಂದರೆ ಅವರು ಹೊಸಕೋಟೆ ನಗರದ ಒಂದು ಬೆಳವಣಿಗೆ ಅಭಿವೃದ್ಧಿನ ಮನಗೊಂಡು ಇದಕ್ಕೆ ಈ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಅವರಿಗೆ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ಎಷ್ಟು ತಿಂಗಳಲ್ಲಿ ಈ ಒಂದು ಯೋಜನೆನ ಸುಮಾರು ನಾವು ಇಲ್ಲಿರ್ತಕ್ಕಂಥವರು ಅತ್ಯಂತ ವೇಗವಾಗಿ, ನೀಟಾಗಿ, ಸುಸರ್ಜಿತವಾಗಿ ಮಾಡಬೇಕು ಅಂತ ಮಾರ್ಗದರ್ಶಿ ಸೂಚನೆ ಕೊಟ್ಟು 6 ತಿಂಗಳೊಳಗಡೆ ಈ ಕಾಮಗಾರಿನ ಮುಗಿಸ್ಬೇಕು ಅಂತ ನಾವು ಅವ್ರಿಗೆ ಒಂದು ಗಡುವನ್ನ ಕೊಟ್ಟಿದ್ದೀವಿ. ಇದರಲ್ಲಿ ವಿಶೇಷವಾದ ಏನಂತಂದರೆ ಒಂದು ಕೇಬಲ್ ಡಕ್ಟ್ನ ಮಾಡೋ ಮುಖಾಂತರವಾಗಿ ಬೇರೆ ಬೇರೆ ಕಡೆ HDD ಕೇಬಲ್ ಅಂತ ಹಾಕಿ ಕೇಬಲ್ನ ರೋಡಲ್ಲಿ ಡ್ರಿಲ್ಲಿಂಗ್ ಮುಖಾಂತರ ಮಾಡ್ತಾರೆ. ಬಟ್ ನಮ್ಮಲ್ಲಿ ಮೇನ್ ಕೇಬಲಿನ ಅಳವಡಿಕೆಯನ್ನು ನಾವು ಡಕ್ಟ್ ಮುಖಾಂತರ ಮಾಡಿ ಬೇರೆ ಲೋ ಟೆನ್ಷನ್ ಫೀಡರ್ಗಳಿರುತ್ತೆ ಅವನ್ನ ನಾವು ಇವತ್ತು HD ಮೆಥಡಲ್ಲಿ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನಗರ ಬೆಳೀತಾ ಹೋದ್ರೂ ಕೂಡ ಎಲ್ಲಿ ಕೂಡ ವಿದ್ಯುತ್ ತೊಂದರೆ ಆಗದಂಥ ರೀತಿಯಲ್ಲಿ ನಾವು ವ್ಯವಸ್ಥೆನ ಬೆಳೆಸ್ಕೊಂಡು ಹೋಗ್ಬೋದು ಅಂತದ್ದು ನಮಗೊಂದು ಸಮಾಧಾನ, ಸಂತೋಷ.